ಬನ್ನಿ, ಈ ಸಂಜೆ ವೇಳೆಯಲ್ಲಿ ಒಟ್ಟಾಗಿ ನಾವು ತಂದೆಯ ದೇವರನ್ನು ಆರಾಧಿಸುವ, ಮಹಿಮೆ ಪಡಿಸುವ, ವಾಕ್ಯ ಧ್ಯಾನ ಮಾಡುವ. ಲೆಟ್ಸ್ ಓಪನ್ ಅವರ್ ಹಾರ್ಟ್. ನಮ್ಮ ಹೃದಯವನ್ನು ತೆರೆಯುವ. ದೇವರು ನಮ್ಮಲ್ಲಿ ಮಾತಾಡುವಂತೆ, ಸಂತೈಸುವಂತೆ, ನಮ್ಮನ್ನು ಕರೆಕ್ಟ್ ಮಾಡುವಂತೆ ನಮ್ಮನ್ನು ನಾವು ಒಪ್ಪಿಸಿಕೊಡುವ. ಓಕೆ, ನಮ್ಮದಲ್ಲಿ ಪಾಸ್ಟರ್ ಜೋಸೆಫ್ ಇದ್ದಾರೆ. ಅವರು ಆರಂಭದ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಓಕೆ, ಮತ್ತು ಸಿಸ್ಟರ್ ರಶ್ಮಿ ಇದ್ದಾರೆ. ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಪಾಸ್ಟರ್ ಜೋಸೆಫ್ ಅವರು ಆರಂಭದ ಪ್ರಾರ್ಥನೆಯನ್ನು ಮಾಡ್ತಾರೆ. Thank you, Jesus. Yes. Hallelujah. Father, we worship you and praise you and magnify the name of Jesus. This is the day that the Lord has made, and we will rejoice and we will be glad. Lord, we thank you for today's, Lord, the evening prayer, the worship and meditation of the word. Lord, we open up our heart to receive from you, O God. Your word is going to prevail and mightily manifest in and through our life, O God. Out of those who believe shall flow the rivers of living water. Let the rivers of living water flow through each one of them, wherever they are watching, which country, which place, which time zone they are watching. Let your spirit manifest like a never before in the mighty name of Jesus, oh God. We expect the supernatural things. Every people be comforted and strengthened through the word of God. In Jesus' name we pray. Amen and amen. 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 Thank you, Father. Thank you, Lord. ತಂದೆಯ ಒಳ್ಳೆಯವನು ಸ್ವಾಮಿ. Thank you, Holy Spirit. Your presence, Master. Thank you, Lord. Thank you, Master. Neene, 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 Yeshuwe. Neene, 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 Yeshuwe. ನನ್ನ ಮಾರ್ಗವು ನೀನೇ, ನನ್ನ ಸತ್ಯವೂ ನೀನೇ, ನನ್ನ ಜೀವವೂ ನೀನೇ ಯೇಸುವೇ. ನನ್ನ ಮಾರ್ಗವು ನೀನೇ, ನನ್ನ ಸತ್ಯವೂ ನೀನೇ, ನನ್ನ ಜೀವವೂ ನೀನೇ ಯೇಸುವೇ. ನೀನಿಲ್ಲದೆ ನನ್ನ ಬಲವೂ ನೀನೇ, ನನ್ನ ಬಂದೆಯೂ ನೀನೇ, ನನ್ನ ಭರವಸೆಯೂ ನೀನೇ ಯೇಸುವೇ. ನೀನಿಲ್ಲದೆ ನಾನು ಏನೂ ಇಲ್ಲ, ನಿನ್ನಲ್ಲಿಯೇ ನಮಗೆ ಸರ್ವವಯ್ಯ. ನೀನಿಲ್ಲದೆ ನಾನು ಏನೂ ಇಲ್ಲ, ನಿನ್ನಲ್ಲಿಯೇ ನನಗೆ ಸರ್ವವಯ್ಯ. ನೀನೇ ನೀನೇ ನೀನೇ
ನಿನ್ನ ನಾಮ ಪವಿತ್ರ ಪವಿತ್ರ ಪವಿತ್ರ, ನಿನ್ನ ನಾಮ ಪವಿತ್ರ ಪವಿತ್ರ ಪವಿತ್ರ, ನಿನ್ನ ನಾಮ ಪವಿತ್ರ ಪವಿತ್ರ ಪವಿತ್ರ, ನಿನ್ನಯ ಸನ್ನಿಧಿ ಇರುವೆ, ನನ್ನೊಳ್ಳೆ ಕ್ರಿಯೆಗಳಿದಲ್ಲ, ನಿನ್ನಯ ಸನ್ನಿಧಿ ಇರುವೆ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನ ನಾಮ ಪವಿತ್ರ ಪವಿತ್ರ ಪವಿತ್ರ, ನಿನ್ನ ನಾಮ ಪವಿತ್ರ ಪವಿತ್ರ ಪವಿತ್ರ, ಉನ್ನತನೇ ನಿನ್ನನ್ನೇ ನಂಬಿ ನಾ ಜೀವಿಸುವೆ, ಮಹೋನ್ನತನೇ ನಿನ್ನನ್ನೇ ನಂಬಿ ನಾ ಬಾಳುವೆ, ಉನ್ನತನೇ ನಿನ್ನನ್ನೇ ನಂಬಿ ನಾ ಜೀವಿಸುವೆ, ಮಹೋನ್ನತನೇ ನಿನ್ನನ್ನೇ ನಂಬಿ ನಾ ಬಾಳುವೆ, ಆರಾಧನೆ 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 ಆರಾಧನೆ, ಕತ್ತಲೆಯಲ್ಲಿ ಬೆಳಕಾಗಿ ಬಂದು ನನ್ನನ್ನು ನೀ ನಡೆಸಿದೆ, ಇಕ್ಕಟ್ಟಿನಲ್ಲಿ ಸಹಾಯವಾಗಿ ನನ್ನನ್ನು ಬಲಪಡಿಸಿದೆ, ಕತ್ತಲೆಯಲ್ಲಿ ಬೆಳಕಾಗಿ ಬಂದು ನನ್ನನ್ನು ನೀ ನಡೆಸಿದೆ, ಇಕ್ಕಟ್ಟಿನಲ್ಲಿ ಸಹಾಯವಾಗಿ ನನ್ನನ್ನು ಬಲಪಡಿಸಿದೆ, ಎಬೇನೆಜರೇ ಎಬೇನೆಜರೇ ನನ್ನ ನಡೆಸಿದೆ, ನನ್ನ ತಂದೆಯೇ ನನ್ನ ತಂದೆಯೇ ನನ್ನ ನಡೆಸಿದೆ, ಆರಾಧನೆ 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 ಆರಾಧನೆ, ಕಲ್ವಾರಿ
ರಕ್ತವ ಚೆಲ್ಲಿ ನನ್ನನ್ನು ರಕ್ಷಿಸಿದೆ. ಪರಿಶುದ್ಧಾತ್ಮ ನಾನಾಗಿ ಕೊಟ್ಟು ನಿನ್ ಪ್ರೀತಿಯ ಸುರಿಸಿದೆ. ಕಲ್ವಾರಿಯಲ್ಲಿ ರಕ್ತವ ಚೆಲ್ಲಿ ನನ್ನನ್ನು ರಕ್ಷಿಸಿದೆ. ಪರಿಶುದ್ಧಾತ್ಮ ನಾನಾಗಿ ಕೊಟ್ಟು ನಿನ್ ಪ್ರೀತಿಯ ಸುರಿಸಿದೆ. ನನ್ನನ್ನು ಕಂಡಿರುವೆ. ನನ್ನನ್ನು ಕಂಡಿರುವೆ. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನನ್ನು ಕಂಡಿರುವೆ. ಆರಾಧನೆ ಆರಾಧನೆ ಆರಾಧನೆ. ಹಲ್ಲೆಲೂಯಾ 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 hallelujah hallelujah hallelujah. ಆರಾಧನೆ ಆರಾಧನೆ ಆರಾಧನೆ. hallelujah hallelujah hallelujah. ಉನ್ನತನೇ ನಿನ್ನನ್ನೇ ನಂಬಿ ನಾ ಜೀವಿಸುವೆ. ಮಹೋನ್ನತನೇ ನಿನ್ನನ್ನೇ ನಂಬಿ ನಾ ಬಾಳುವೆ. ಉನ್ನತನೇ ನೀನನ್ನೇ ನಂಬಿ ನಾ ಜೀವಿಸುವೆ. ಮಹೋನ್ನತನೇ ನಿನ್ನನ್ನೇ ನಂಬಿ ನಾ ಬಾಳುವೆ. ಆರಾಧನೆ 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 ಆರಾಧನೆ. hallelujah 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 hallelujah. Thank you, Father. Thank you, Holy Spirit. We give praise you, honor you, Lord. We exalt your name. Your name is higher than all other name. We exalt your love. We exalt your compassion. We exalt your mercy. We exalt your peace, O God. We exalt your great love and compassion. We exalt your great mercy, O God. ತಂದೆ, ಈ ಸಂಜೆ ವೇಳೆಯಲ್ಲಿ
ನಮ್ಮ ಹೃದಯದಲ್ಲಿ ನೀನು ಮಾತಾಡುವನಾಗಿದ್ದಿ, ನಮ್ಮನ್ನು ಸಂತೈಸುವತನಾಗಿದ್ದಿ, Yes, Father. ನಮ್ಮನ್ನು ಕಟ್ಟುವಾತನಾಗಿದ್ದಿ, ನಮ್ಮನ್ನು ದೃಢಪಡಿಸುವಾತ ನೀನಾಗಿದ್ದಿ. ಯೇಸು ನಾಮದಲ್ಲಿ ತಂದೆ, ಆಮೆನ್, 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 ಆಮೆನ್. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಲೆಟ್ ಅಸ್ ಮೆಡಿಟೇಟ್ ಗಾಡ್ಸ್ ವರ್ಡ್. 27ನೇ ಜ್ಞಾನೋಕ್ತಿ 1ನೇ ವಚನ ಹೇಳ್ತದೆ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದೋ ನಿನಗೆ ತಿಳಿಯದು. ಓಕೆ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದು ನಿನಗೆ ತಿಳಿಯದು. ಪ್ರೇರೆ, ನಾವೇನು ಇವತ್ತು ತೀರ್ಮಾನ ಮಾಡಲಿಕ್ಕಿದೆ ಅದನ್ನು ನಾವು ಇವತ್ತು ಮಾಡಬೇಕು. Salvation is today. Tomorrow is judgment. Okay. ಅದಕ್ಕೆ ಬೈಬಲ್ ಹೇಳ್ತದೆ, ಈ ಹೊತ್ತು ಎಂಬ ಕಾಲ ಇರುವ ತನಕ ಯಾರು ಕೂಡ ಪಾಪದಲ್ಲಿ ಕಠಿಣ ಆಗದಂತೆ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ ಅಂತ ವಾಕ್ಯ ಹೇಳ್ತದೆ. ಇಬ್ರಿಯರಿಗೆ ಬರೆದ 3ನೇ ಅಧ್ಯಾಯ 13ನೇ ವಚನ, Hebrews 3:13, ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ, ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಬಟ್ ಎಕ್ಸಾರ್ಟ್ ಒನ್ ಅನದರ್ ಡೈಲಿ while it is called today, lest any of you be hardened through the deceitfulness of sin. Harden. ದೇವರ ವಾಕ್ಯ ಒಬ್ಬ ವ್ಯಕ್ತಿ ಕೇಳುತ್ತಾನೆ, ಅವನು ಯಾವಾಗ ಡಿಸೋಬೆ ಆಗುತ್ತಾನೆ ಆಗ ಅವನ ಹೃದಯ ಕಠಿಣ ಆಗ್ತದೆ. We need to keep our heart sensitive. ನಮ್ಮ ಹೃದಯವನ್ನು ನಾವು ಬಹು ಜಾಗ್ರತೆಯಿಂದ ಕಾಪಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಕೆಲವೊಮ್ಮೆ ಪ್ರೈಡ್, ಈಗೋ, ಆಂಗರ್, ಸೆಲ್ಫ್ ರೈಚಸ್ನೆಸ್, ನಾನು ಬಹಳ ಬುದ್ಧಿವಂತ, ಇದೆಲ್ಲ ಸ್ಪಿರಿಚುವಲ್ ನಿದ್ರೆಗೆ, ಆತ್ಮಿಕ ನಿದ್ರೆಗೆ ತರುತ್ತದೆ. ಮತ್ತು ಎವ್ರಿಥಿಂಗ್ ಈಸ್ ನಾರ್ಮಲ್, ಎವ್ರಿಥಿಂಗ್ ಈಸ್ ನಾರ್ಮಲ್. ಕೆಲವೊಂದು ಪ್ರೈಡ್, ಐ ಡೋಂಟ್ ವಾಂಟ್ ಟು ಗೋ ಡೀಪ್ ಸ್ಪಿರಿಚುವಲಿ, ನನಗೆ ಆತ್ಮಿಕವಾಗಿ ಆಳಕ್ಕೆ ಹೋಗಲಿಕ್ಕೆ ಬೇಡ. ಯು ಆರ್ ನ್ಯಾಚುರಲ್ ಮ್ಯಾನ್. ಓಕೆ, ಇದರಲ್ಲಿ ಪ್ರಶ್ನೆ ಆಳಕ್ಕೆ ಹೋಗುವಂಥದ್ದಲ್ಲ, ರಿಯಾಲಿಟಿಯನ್ನು ಕಲಿಯುವಂಥದ್ದು ಇಂಪಾರ್ಟೆಂಟ್. ರೈಟ್? ಇದು ಮಾಡುವುದಿಲ್ಲ ಅಂತ ಹೇಳಿದರೆ ಲೋಕದಲ್ಲಿರುವ ಆತ್ಮನು ಈ ಪ್ರೈಡ್, ಈಗೋ, ಡಿಸೆಪ್ಷನ್, ಡೆತ್, ಸಡನ್ ಇದೆಲ್ಲ ತಂದು ಬರುತ್ತಾನೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ಬಿ ಸೋಬರ್ ಇನ್ ದ ಸ್ಪಿರಿಟ್, ಬಿ ಆನ್ ಅಲರ್ಟ್. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲೆಂದು ಆತನು ಹುಡುಕುತ್ತಾ ತಿರುಗುತ್ತಾನೆ. ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಎದುರಿಸಿರಿ. ಓಕೆ, ಅವನನ್ನು ಎದುರಿಸಿರಿ. ಅದಕ್ಕೋಸ್ಕರ ಎವ್ರಿ ಡೇ ನಮ್ಮನ್ನು ದೇವರ ವಾಕ್ಯಕ್ಕೆ ಕಮಿಟ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಮೇ ಬಿ ನಿಮಗೆ ಸ್ಕ್ರಿಪ್ಚರ್ ನಾಲೆಜ್ ಗೊತ್ತಿರ್ಬೋದು, ದಿನಾಲು ನೀವು ವಾಕ್ಯ ಓದ್ತೀರಿ, ಬಟ್ ನಿಮ್ಮ ಆತ್ಮಕ ಮನುಷ್ಯನಿಗೆ ಏನು ಫೀಡ್ ಮಾಡ್ತಾ ಇದ್ದೀರಿ? ಹೇಗೆ ನಿಮ್ಮ ಶಾರೀರಿಕ ಮನುಷ್ಯ ಸದೃಢ ಆಗಬೇಕಾದ್ರೆ ನೀವು ದಿನಾಲು ಊಟ ಮಾಡುತ್ತೀರಿ. ನೀವು ಊಟವನ್ನು ಕೇವಲ ಮೆಮೊರೈಸ್ ಮಾಡೋದಿಲ್ಲ,
ಊಟವನ್ನು ಮಾಡ್ತೀರಿ. ಸಂಡೇ ಬಿರಿಯಾನಿ ತಿಂದು ಮಂಗಳವಾರ ಅದೇ ಬಿರಿಯಾನಿ ಅಂತ ಮೆಮೊರೈಸ್ ಮಾಡೋದಿಲ್ಲ. ನನಗೆ ಗೊತ್ತು ಆ ಬಿರಿಯಾನಿ ಅಂತ ಹೇಳೋದಿಲ್ಲ. ಮಂಗಳವಾರ ಅದೇ ಬಿರಿಯಾನಿ ನನಗೆ ಗೊತ್ತು ಅಂತ ಹೇಳೋದಿಲ್ಲ. ನನಗೆ ಗೊತ್ತು ಬಿರಿಯಾನಿ ಮಸಾಲ ಗೊತ್ತು, ಟೇಸ್ಟ್ ಗೊತ್ತು ಅಂತ ಹೇಳೋದಿಲ್ಲ. ನಿನಗೆ ಮೆಮೊರೈಸ್ ಮಾಡಿದ್ದರಿಂದ, ಬಿರಿಯಾನಿ ಬಗ್ಗೆ ಗೊತ್ತಿರುವುದರಿಂದ, ಅದರ ಮಸಾಲ ಬಗ್ಗೆ ಗೊತ್ತಿರುವುದರಿಂದ ನಿನ್ನ ಹೊಟ್ಟೆ ತುಂಬುವುದಿಲ್ಲ. ನಿನ್ನ ಹೊಟ್ಟೆ ತುಂಬುತ್ತದೆ ಇದು ಯಾವುದು ಗೊತ್ತಿಲ್ಲ, ಅದೇ ಒಳಗೆ ಹಾಕ್ತೀನಿ ನೋಡಿ, ಅದು ನಿನ್ನ ಶರೀರವನ್ನು ದೃಢಪಡಿಸ್ತದೆ. ಅದೇ ರೀತಿ ನಮ್ಮ ಆತ್ಮಿಕ ಮನುಷ್ಯನಿಗೆ ದೇವರ ವಾಕ್ಯದ ಊಟ ಬೇಕು. ಓಕೆ, ದೇವರ ವಾಕ್ಯವನ್ನು ನೀವು ಫೀಡ್ ಮಾಡಬೇಕು, ಅದನ್ನು ನೀವು ಅಪ್ಲೈ ಮಾಡಬೇಕು. ದೇವರ ವಾಕ್ಯವನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಎವ್ರಿ ಡೇ. ಓಕೆ, ಪ್ರಾಕ್ಟೀಸ್ ಮಾಡಬೇಕು, ದಿನಾಲು ಅಭ್ಯಾಸ ಮಾಡಬೇಕು. ದೇವರ ವಾಕ್ಯವನ್ನು ನಿಮ್ಮ ಹೃದಯದೊಳಗೆ ಹಾಕಬೇಕು. ಅದಕ್ಕೋಸ್ಕರ ಎವ್ರಿ ಡೇ ಮೆಸೇಜ್ ಕೇಳುವಂಥ ರೂಢಿ ಮಾಡಬೇಕು. ಸಭೆಯಾಗಿ ನಾವು ಸೇರುವುದು ಯಾಕೆ ಸೇರುವುದಂದರೆ ಫೆಲೋಶಿಪ್ ಮಾಡುವಂಥದ್ದು. ದೇರ್ ಇಸ್ ಎ ಆಪರೇಟಿಂಗ್ ಅನಾಯಿಂಟಿಂಗ್, ದೇರ್ ಇಸ್ ಎ ಗ್ರೇಸ್. ಅಲ್ಲಿ ಜೀವ ಮತ್ತು ವಾಗ್ದಾನ ಇದೆ. ಆ ಸಹೋದರರು ಒಂದಾಗುವುದು ಎಷ್ಟೋ ಒಳ್ಳೆಯದು. ಓಕೆ, ಎಷ್ಟೋ ರಮ್ಯವಾದದ್ದು ಹೇಳ್ತದೆ. ಅಲ್ಲಿ ಜೀವ ಮತ್ತು ವಾಗ್ದಾನ ಇದೆ. ದ ಲೈಫ್ ಅಂಡ್ ಬ್ಲೆಸ್ಸಿಂಗ್, ಪೀಸ್. ಆ ವಚನವನ್ನು ಓದುವ ನಾವು. 133ನೇ ಕೀರ್ತನೆ 133. ಕೀರ್ತನೆ 133. ಆಹಾ, ಸಹೋದರರು ಒಂದಾಗಿರೋದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಓಕೆ, ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳ ಪಟ್ಟಿಯವರಿಗೆ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ. ದಟ್ ಮೀನ್ಸ್ ಅನಾಯಿಂಟಿಂಗ್. ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು, ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸ್ತಾನೆ. It is like the dew of Hermon descending upon the mountains of Zion. For there the Lord commanded the blessing, life forevermore. ದೇವರು ಆಲ್ರೆಡಿ ಆಜ್ಞಾಪಿಸ್ತಾನೆ, ಅಲ್ಲಿ ಜೀವ ಮತ್ತು ಆಶೀರ್ವಾದ. ಅದಕ್ಕೋಸ್ಕರ ನಾವು ಫೆಲೋಶಿಪ್ ಆಗಿ ಸೇರುವಂಥದ್ದು. ಕೆಲವರು ಅವಕಾಶ ಇದ್ದರೂ ಕೂಡ ಊರೆಲ್ಲ ಸುತ್ತುತ್ತಾರೆ. ಸಡನ್ಲಿ ಪ್ರಾಬ್ಲಮ್ಗಳು ಬರುವಾಗ ಕಡೆಗೆ ಅದೇ ನಾಲಗೆಗಳು ದೇವರನ್ನು ದೂರುತ್ತವೆ, ದೇವರಿಗೆ ವಿರುದ್ಧವಾಗಿ ಗುಣಗುಡ್ತವೆ. ನೀವು ಯಾವಾಗ ಫೆಲೋಶಿಪ್ ಮಾಡುತ್ತೀರಿ, ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುತ್ತೀರಿ, ನಿಮ್ಮ ಹೃದಯದಲ್ಲಿ ದೇವರಿಗೋಸ್ಕರ ನೀವು ಸೆನ್ಸಿಟಿವ್ ಆಗುತ್ತೀರಿ. ನಿಮ್ಮ ಹೃದಯದಲ್ಲಿ ಯಾವಾಗಲೂ ಸ್ತೋತ್ರಗಳು ಹೊರಡುತ್ತವೆ. ದೇವರ ಉಪಕಾರವನ್ನು ಸ್ಮರಿಸ್ತೀರಿ. ನಾನಿವತ್ತು ಉಳಿದಿರುವುದು ದೇವರ ಕೃಪೆ ಅಂತ. ನಾನಿವತ್ತು ಕೆಲಸ ಮಾಡುವಂಥದ್ದು ದೇವರ ಕೃಪೆಯಿಂದ ಸಾಮರ್ಥ್ಯ. ದೇವರು ನಮಗೆ ಸಾಮರ್ಥ್ಯ ಕೊಟ್ಟಿದ್ದಾನೆ, ಬಲ ಕೊಟ್ಟಿದ್ದಾನೆ, ನನಗೆ ಬುದ್ಧಿ ಕೊಟ್ಟಿದ್ದಾನೆ. ಓಕೆ, ದುಡಿಯುವಂಥ ಶಕ್ತಿ ಕೊಟ್ಟಿದ್ದಾನೆ. ಯಾವಾಗ ಆಲ್ವೇಸ್ ಯು ಆರ್ ಥ್ಯಾಂಕ್ಫುಲ್ ಟು ಗಾಡ್. ಬಟ್ ಯಾವಾಗ ನೀನು ಈ ಕೆಲವು ಕಮಿಟ್ಮೆಂಟ್ಗಳನ್ನು ಬಿಡಿಸಿ ಫೆಲೋಶಿಪ್ ಮಾಡುವಂಥದ್ದು, ವೈಯಕ್ತಿಕ ಪ್ರಾರ್ಥನೆ ಮಾಡುವಂಥದ್ದು ಬಿಡ್ತಿ, ಆಗ ನಿನ್ನ ಹೃದಯ ಕಠಿಣ ಆಗ್ತದೆ. ಹೃದಯ ಕಠಿಣ ಆದಾಗ ಯಾವಾಗಲೂ ಬರುವಂಥದ್ದು ಕಂಪ್ಲೇಂಟ್, ದೂರುವಿಕೆ, ದೂಷಣೆ, ಕಂಪ್ಲೇಂಟ್, ನಕಾರಾತ್ಮಕ ವರ್ಡ್ಗಳು, ತಪ್ಪಾದ ಮಾತುಗಳು, ದೂಷಣೆಯ ಮಾತುಗಳು, ನೀವರನ್ನು ದೂರುವ ಮಾತುಗಳು. ಮುಂದೆ ಇರುವ ಯಾವ ವ್ಯಕ್ತಿ ಅಂತ ಗೊತ್ತಾಗುವುದಿಲ್ಲ. ವಿಶ್ವಾಸಿ ಯಾರು, ಸೇವಕ ಯಾರು ಗೊತ್ತಾಗುವುದು, ಎಲ್ಲ ಒಂದೇ ಲೆಕ್ಕ ಕಾಣುತ್ತಾರೆ. ಓಕೆ, ಯಾರ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ಆನ್ಸರ್ ಕೊಡಬೇಕು ಗೊತ್ತಿರುವುದಿಲ್ಲ. ರೈಟ್? ಆಗ ಕಂಪ್ಲೇಂಟ್ ಬರುತ್ತದೆ.
ಅನೇಕರು ಮುಂದೆ ಒಳ್ಳೆ ಮಾಡಿ ಮಾತಾಡ್ಬೋದು. ವೈಯಕ್ತಿಕ ಜೀವಿತ ಹೇಗಿದೆ? ಇಟ್ ಡಿಪೆಂಡ್ ಅಪಾನ್ ಹೌ ಇಸ್ ಯೋರ್ ಪರ್ಸನಲ್ ಲೈಫ್, ಹೌ ಯು ಇನ್ ಯರ್ ಹೋಮ್, ನಿನ್ನ ಮನೆಯಲ್ಲಿ ಹೇಗಿದ್ದಿ, ಹೌ ಯು ವಿತ್ ಯೋರ್ ವೈಫ್, ನಿನ್ನ ಹೆಂಡತಿಯೊಟ್ಟಿಗಿದೆ, ಹೆಂಡತಿ ಗಂಡನೊಟ್ಟಿಗೆ ಹೇಗಿದ್ದಾಳೆ. ಸಭೆಗೆ ಬಂದು ಕೈ ಎತ್ತಿ ಆರಾಧನೆ ಮಾಡ್ಬೋದು, ಗುಡ್. ಅಷ್ಟು ಮಾತ್ರ ನಾವು ವೈಯಕ್ತಿಕವಾಗಿ ನಾವು ಹೇಗಿದ್ದೇವೆ, ಪರ್ಸನಲ್ ನಾವು ಹೇಗಿದ್ದೇವೆ. ಆಗ ಪರ್ಸನಲ್ ನಮ್ಮಲ್ಲಿದ್ದರೆ ದೇವರು ಮಾಡಿದ ಉಪಕಾರಗಳನ್ನು ನಾವು ಜ್ಞಾಪಿಸ್ತೇವೆ. ದೇವರು ಮಾಡಿದ ಉಪಕಾರಗಳನ್ನು ನಾವು ಮರೆಯುವುದಿಲ್ಲ. ಎಷ್ಟು ವರ್ಷ ಹೋದರೂ ಮರೆಯುವುದಿಲ್ಲ. ಹೀನ ಸ್ಥಿತಿಯಲ್ಲಿದ್ದ ನಮ್ಮನ್ನು ದೇವರು ಇವತ್ತು ಉನ್ನತ ಸ್ಥಿತಿಗೆ ತಂದಿದ್ದಾನೆ. ರೋಗಿಯಾಗಿದ್ದ ನನ್ನನ್ನು ದೇವರು ಆರೋಗ್ಯದಲ್ಲಿ ನಡೆಸಿದ್ದಾನೆ. ನೀನು ಮರೆಯುವುದಿಲ್ಲ. ನೀನು ಯಾವಾಗಲೂ ದೇವರಿಗೆ ಬೆಳಿಗ್ಗೆ ಎದ್ದು ಸ್ತೋತ್ರ ಮಾಡುತ್ತೆ. ಆತನ ಉಪಕಾರಗಳನ್ನು ಮರೆಯುವುದಿಲ್ಲ. ಆಲ್ವೇಸ್ ಯು ಥ್ಯಾಂಕ್ ಗಾಡ್. ದೇವರೇ 3 ಹೊತ್ತು ಊಟ ಮಾಡುವಂಥ ಸಾಮರ್ಥ್ಯವನ್ನು ಕೊಟ್ಟಿದ್ದಿ, ಥ್ಯಾಂಕ್ ಯು. ನಿಮಗೆ ಗೊತ್ತಾ, ನೀನು 3 ಹೊತ್ತು ಊಟ ಮಾಡ್ತೀರುವುದು ಆದರೆ ನೀನು ಕೇವಲ ಇಡೀ ವರ್ಲ್ಡಲ್ಲಿ 20%, ಇಡೀ ವರ್ಲ್ಡಲ್ಲಿ 20%, ಉಳಿದ 80% ಜನರಿಗೆ ಊಟ ಇಲ್ಲ 3 ಹೊತ್ತು. 3 ಹೊತ್ತು ನೀನು ಊಟ ಮಾಡ್ತಾ ಇದ್ದೆ ಅಂದರೆ ನೀನು 20% ಅಲ್ಲಿದ್ದಿ. ಯು ಆಲ್ವೇಸ್ ಥ್ಯಾಂಕ್ ಗಾಡ್. ದೂರಬೇಡ ದೇವರಿಗೆ. ಆತ್ಮಿಕ ಸಂಗತಿಗಳು ಲೈಟ್ ಆಗಿ ತೆಗೆದುಕೊಳ್ಬೇಡ. ಡೋಂಟ್ ಟೇಕ್ ಲೈಟ್. ಬೈಬಲ್ ಹೇಳುತ್ತದೆ, ಅವರು ಗುಣಗುಟ್ಟಿದರು. ವಚನವನ್ನು ನಾವು ಓದುವ ಹಳೆ ಒಡಂಬಡಿಕೆಯದ್ದು ಪೌಲ ಮಾತಾಡುತ್ತಾನೆ. 10ನೇ ವಚನ, ಫಸ್ಟ್ ಲೆಟರ್ ಆಫ್ ಜಾನ್, ಫಸ್ಟ್ ಕೊರಿಂಥಿಯನ್. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಮಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡ್ರಿ. ನಾರ್ ಕಂಪ್ಲೇನ್, as some of them also complained and were destroyed by the destroyer, destroyed by the angel of death. ನ್ಯೂ ಟೆಸ್ಟಮೆಂಟ್ ಇದ್ದು. ಇದರಲ್ಲಿ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡ್ರಿ. ಹೌ ಇಸ್ ಯುವರ್ ಪರ್ಸನಲ್ ಲೈಫ್? ಪರ್ಸನಲ್ ಆಗಿ ನೀನು ದೇವರಿಗೆ ಥ್ಯಾಂಕ್ ಯು ಹೇಳ್ತಾ ಇದೆಯಾ? ಪರ್ಸನಲ್ ಆಗಿ ದೇವರಿಗೆ ಸ್ತೋತ್ರ ಮಾಡ್ತಾ ಇದೆಯಾ? ನೋಬಡಿ ಇಸ್ ವಾಚಿಂಗ್ ಯುವರ್ ಪರ್ಸನಲ್ ಲೈಫ್. God is watching your personal life. Angels are watching your personal life. Death is watching your personal life. What you speak. ಈ ಹೊತ್ತು ಎಂಬ ಕಾಲ ಇರುವ ತನಕ ಪಾಪದಲ್ಲಿ ಕಠಿಣರಾಗದಂತೆ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ ಅಂತ ಬೈಬಲ್ ಹೇಳ್ತದೆ. ಅದಕ್ಕೆ ನಾವು ಫೆಲೋಶಿಪ್ ಮಾಡುವಂಥದ್ದು. ಇಲ್ಲಾದರೆ ಉರಿಯುವಂಥ ಬೆಂಕಿ ತಣ್ಣಗಾದದ್ದು ಗೊತ್ತಾಗುವುದಿಲ್ಲ. ಉರಿಯುವಂಥ ಬೆಂಕಿ ತಣ್ಣಗಾದರೆ ಅಲ್ಲಿ ನೊಣಗಳು ಬಂದು ಕೂತ್ಕೊಂಡದ್ದು ಗೊತ್ತಾಗುವುದಿಲ್ಲ. ಯಾವ ಒಂದು ಬೆಂಕಿ ಉರಿಯುತ್ತದೆ ಅಲ್ಲಿ ನೊಣಗಳು ಬರುವುದಿಲ್ಲ. ಯಾವಾಗ ನಿನ್ನ ಒಳಗೆ ಬೆಂಕಿ ಉರಿಯುತ್ತದೆ, ಯು ಹ್ಯಾವ್ ಎ ವಿಷನ್, ಯು ಹ್ಯಾವ್ ಎ ಲೈಟ್, ಯು ಹ್ಯಾವ್ ಎ ಫೋಕಸ್ ಟು ಮೂವ್ ಫಾರ್ವರ್ಡ್. ನೀನು ಇತರ ಸಂಗತಿಗಳ ಮೇಲೆ ದೃಷ್ಟಿ ಇಡುವುದಿಲ್ಲ. ನೀನು ದೃಷ್ಟಿ ಇಡುತ್ತಿ ದೇವರು ನಿನಗೆ ಮುಂದೆ ಇಟ್ಟಂತ. ಅದರಿಂದ ಪ್ರೇರೆ, ಈ ಒಂದು ಸಂಜೆ ವೇಳೆಯಲ್ಲಿ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಕಮಿಟ್ ಯುವರ್ ಲೈಫ್ ಟು ದ ಪರ್ಪಸ್ ಆಫ್ ಗಾಡ್. ನಾವು ಸುಮ್ಮನೆ ಹುಟ್ಟಿದವರಲ್ಲ. ವಿ ಆರ್ ಬಾರ್ನ್ ವಿತ್ ದ ಪರ್ಪಸ್. ನಾವು ದೇವರ ಉದ್ದೇಶದಲ್ಲಿ ಹುಟ್ಟಿದ್ದೇವೆ. ದೇವರು ನಿಮಗೆ ತಕ್ಕ ಗುರಿ ಇಟ್ಟು ಹುಟ್ಟಿಸಿದ್ದಾನೆ. ಡೋಂಟ್ ಬಿ ಲೇಜಿ. ಆತ್ಮಿಕ ವಿಷಯಗಳಲ್ಲಿ ಸೋಮಾರಿಗಳಾಗಬೇಡ್ರಿ. ಆತ್ಮಿಕ ಸಂಗತಿಗಳ ಮೇಲೆ ಲೈಟಾಗಿ ಮಾತಾಡಬೇಡ್ರಿ. ನೀನು ಲೈಟಾಗಿ ಮಾತಾಡೋ ಸಂಗತಿ ಅದು ಗ್ರೇಟ್ ಆಗಿರುತ್ತದೆ. ನನಗೆ ಗೊತ್ತಿಲ್ಲ ಯಾರು ನೀವು ವಾಚ್ ಮಾಡ್ತಾ ಇದ್ದೀರಿ. ಮೇ ಬಿ ದೂರದಿಂದ, ಹತ್ತಿರದಿಂದ, ಯೌವನಸ್ಥರು, ಹಿರಿಯರು, whoever you are watching. ಇವತ್ತು ಕ್ರಿಸ್ತನು ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಆ ನಿತ್ಯ ಜೀವ ನಮ್ಮ ಒಳಗಿದೆ. ವಿ ಹ್ಯಾವ್ ಇಟರ್ನಲ್ ಲೈಫ್. ನಿತ್ಯ ಜೀವ ನಮ್ಮ ಒಳಗಿದೆ. ಅದನ್ನು ನಾವು ಎವ್ರಿ ಡೇ
ಎಕ್ನಾಲೇಜ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಕ್ರಿಸ್ತನಲ್ಲಿ ನಾನು ಯಾರು, ನನಗೇನು ಕೊಡಲ್ಪಟ್ಟಿದ್ದೆ, ನಾನು ಏನು ಮಾಡಲು ಶಕ್ತನು, ಇದನ್ನು ಯಾವಾಗಲೂ ದೇವರಿಗೆ ನಾವು ಸ್ತೋತ್ರ ಮಾಡಬೇಕು, ಕೃತಜ್ಞತೆಯನ್ನು ಸಲ್ಲಿಸಬೇಕು. ವಿ ನೀಡ್ ಟು ಬಿ ಥ್ಯಾಂಕ್ಫುಲ್ ಟು ಗಾಡ್. ಯಾವಾಗಲೂ ನಾವು ದೇವರಿಗೆ ಉಪಕಾರ ಸ್ಮರಿಸಬೇಕು. ನಾನು ಹೇಳ್ತೇನೆ, ನಿಮ್ಮ ಒಳಗಿರುವ ಬೆಂಕಿ ಅದು ಉರಿಯುತ್ತದೆ, ನಿಮ್ಮ ಒಳಗೆ ಇರುವ ಬೆಳಕು ಅದು ಹೆಚ್ಚಲ್ಪಡುತ್ತದೆ. ಓಕೆ, ಯಾವುದೇ ಈಗೋ, ಪ್ರೈಡ್, ಕತ್ತಲೆ ನಿಮ್ಮನ್ನು ಆಳುವುದಿಲ್ಲ. ಯು ಆಲ್ವೇಸ್ ಬಿ ನೀನು ಯಾವಾಗಲೂ ಒಬ್ಬ ದೀನನಾದ ವ್ಯಕ್ತಿಯಾಗಿರು. ದೀನತೆ ಅಂದರೆ ಏನು? ಯಾವಾಗಲೂ ನೀನು ದೇವರನ್ನು ಆತುಕೊಳ್ಳುವುದು. ನಿನ್ನ ತೋಳು ಬಲ್ಲ, ನಿನ್ನ ಶಕ್ತಿ ಅಲ್ಲ. ನಿನ್ನ ಕೈಕಾಲು ಗಟ್ಟಿ ಇರುವಾಗ ನಿನ್ನ ಮೇಲೆ ಭರವಸೆ ಇಡಬಹುದು. ಬೈಬಲ್ ಹೇಳಿದೆ, ತನ್ನ ಮೇಲೆ ಭರವಸೆ ಇಡುವವನು ಮೂರ್ಖ, ದೇವರ ಮೇಲೆ ಭರವಸೆ ಇಡುವವನು ಜ್ಞಾನವಂತ. 28ನೇ ಇದರಲ್ಲಿ ಓದಿ ಸಿಗ್ತದೆ, ಜ್ಞಾನೋಕ್ತಿ 28, 23 ಓದುವ ನಾವು. ಜ್ಞಾನೋಕ್ತಿ 28, 23. ಮುಖಸ್ತುತಿ ಮಾಡುವವನಿಗಿಂತಲೂ ಗದರಿಸುವವನ ಬಳಿಕ ಹೆಚ್ಚು ದಯ ಪಾತ್ರನಾಗುವನು. ನೆಕ್ಸ್ಟ್, ದೋಷವಿಲ್ಲವೆಂದು ತಂದೆ ತಾಯಿಗಳ ಧನವನ್ನು ಕದಿಯುವವನು ಕೇಡಿಗನಿಗೆ ಜೊತೆಗಾರನು. ಮುಂದೆ ಓದಿ. ಆಸೆ ಬಡುಕನು ಜಗಳವನ್ನೆಬ್ಬಿಸುವನು, ಯೆಹೋವನಲ್ಲಿ ಭರವಸೆ ಇಡುವವನು ಪುಷ್ಟನಾಗುವನು. ನೆಕ್ಸ್ಟ್, ತನ್ನಲ್ಲೇ ಭರವಸೆ ಇಡುವವನು ಮೂಢನು. He who trusts in his own heart is a fool, but whoever walks wisely will be delivered. ತನ್ನಲ್ಲಿ ಭರವಸೆ ಇಡುವವನು ಮೂಢನು, ಜ್ಞಾನದಿಂದ ನಡೆಯುವವನು ಉದ್ಧಾರವನ್ನು ಪಡೆಯುವನು. 27ನೇ ವಚನ, ಬಡವರಿಗೆ ದಾನ ಮಾಡುವವನು ಕೊರತೆ ಪಡನು, ಕಣ್ಣು ಮುಚ್ಚಿಕೊಳ್ಳುವವನು ಬಹು ಶಾಪಕ್ಕೆ ಒಳಗಾಗುವನು. ಅದರಿಂದ ಆತ್ಮಿಕ ಸಂಗತಿಗಳನ್ನು ಯಾವತ್ತೂ ಲೈಟ್ ಆಗಿ ತೆಗೆದುಕೊಳ್ಬೇಡ್ರಿ, ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳ್ರಿ. ಮತ್ತು ಎಲ್ಲಿ ಆ ಒಂದು ಪ್ರಾಪಂಚಿಕತನ ಬಂದಿದೆ, ಹೇಳಿರಿ, ಉರಿಯಿರಿ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಎವ್ರಿ ಡೇ, ಪ್ರತಿದಿನ ವೈಯಕ್ತಿಕವಾಗಿ ನೀವು ಪ್ರಾರ್ಥನೆ ಮಾಡಿ, ವೈಯಕ್ತಿಕವಾಗಿ ದೇವರೊಟ್ಟಿಗೆ ಸಮಯವನ್ನು ಸ್ಪೆಂಡ್ ಮಾಡಿರಿ. ನಾನು ಹೇಳ್ತೇನೆ, ನೀವು ಉರಿಯುತ್ತೀರಿ. ನಿಮ್ಮ ಒಳಗಿಂದ ಯಾವಾಗಲೂ ಸ್ತೋತ್ರಗಳು ಹುಟ್ಟುತ್ತವೆ, ಸ್ತುತಿ ಹುಟ್ಟುತ್ತದೆ, ಯಾವಾಗಲೂ ನಿಮ್ಮ ಒಳಗಿಂದ ಕೃತಜ್ಞತೆ ಹುಟ್ಟುತ್ತದೆ. ಆತನು ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ಸಿಂಹಾಸನಾರೂಢನಾಗಿರುವ ಆತನು. ಸ್ತೋತ್ರ ಯಜ್ಞವನ್ನು ಸಮರ್ಪಿಸಿರಿ. ದಾವೀದನು ಹೇಳ್ತಾನೆ, ನಾನು ಎಡೆಬಿಡದೆ ಆತನನ್ನು ಕೊಂಡಾಡುತ್ತೇನೆ, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿದೆ. ಯಾಕೆ? ಆ ವ್ಯಕ್ತಿ ವೈಯಕ್ತಿಕವಾಗಿ ದೇವರನ್ನು ತಿಳಿದಿದ್ದ. ಅದರಿಂದ ಆತ್ಮಿಕ ಸಂಗತಿಗಳನ್ನು ರಿಲೀಜಿಯಸ್ ಆಗಿ ತೆಗೆದುಕೊಳ್ಬೇಡ್ರಿ, ರಿಲೇಷನ್ಶಿಪ್ಪಲ್ಲಿ ತೆಗೆದುಕೊಳ್ಳ್ರಿ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ಇದು ನಿಮ್ಮ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ಐ ವಿಲ್ ಪ್ರೇ ಫಾರ್ ಯು. ಒಂದು ವೇಳೆ ಕರ್ತನಿಗೋಸ್ಕರ ಜೀವಿಸುವಂಥ ತೀರ್ಮಾನ ಮಾಡಲಿಲ್ಲ, ಜೀವಿಸಿರಿ. ಲಿವ್ ಫಾರ್ ಜೀಸಸ್. ಓಕೆ, ಥ್ಯಾಂಕ್ ಯು ಲಾರ್ಡ್. ತಂದೆ, ಈ ಒಂದು ವೇಳೆಗೋಸ್ಕರ ಸ್ತೋತ್ರ. ತಂದೆ, ಕ್ರಿಸ್ತನಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಆತ ನಮಗೋಸ್ಕರ ಕುರುಜಿಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದನೆಂದು ನಾವು ನಮ್ಮ ಹೃದಯದಲ್ಲಿ ನಂಬುತ್ತೇವೆ. ನಾವು ಮರಣದಿಂದ ಪಾರಾಗಿ, ಆದಾಮನ ಸಂಬಂಧದಿಂದ ಪಾರಾಗಿ ಜೀವಕ್ಕೆ ಕ್ರಿಸ್ತನಲ್ಲಿ ಸೇರಿದ್ದೇವೆ. ಕ್ರಿಸ್ತನು ಏನು ಕ್ರೂಜೆಯಲ್ಲಿ ಹೂಣಲ್ಪಡುವಿಕೆ ಪುನರುತ್ಥಾನ ಮಾಡಿದಾನೋ ಅದೆಲ್ಲ ನಾನು ಅಂಗೀಕರಿಸ್ತೇನೆ ಮತ್ತು ಬಾಯಿಂದ ಅನೌನ್ಸ್ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನು. ನಾನು ನಂಬ್ತೇನೆ, ನನಗೆ ಕ್ರಿಸ್ತನಲ್ಲಿ ರಕ್ಷಣೆ ಆಯಿತು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ನಿನ್ನ ಪ್ರೀತಿಗೋಸ್ಕರ ಸ್ತೋತ್ರ, ನಿನ್ನ ಮಹಿಮೆಗೋಸ್ಕರ ಸ್ತೋತ್ರ. ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೆ ತಂದೆ, ಅವರೆಲ್ಲರೂ ಪವಿತ್ರ ಆತ್ಮ ಭರಿತರಾಗಲಿ, ಉರಿಯಲಿ, ಪ್ರಜ್ವಲಿಸಲಿ. ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್.